ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅನುಬಂಧ 2024 ಮೊದಲ ದಿನ ಯಾರೆಲ್ಲ ಯಾವ್ಯಾವ ಅವಾರ್ಡ್ ತಗೊಂಡ್ರು, ಮೊದಲ ದಿನ ಯಾವ ಸೀರಿಯಲ್ಗೆ ಅತಿ ಹೆಚ್ಚು ಅವಾರ್ಡ್ಸ್ ಬಂದಿದೆ ಅಂತ ನೋಡೋಣ. ಯಾವ ಕ್ಯಾಟಗರಿಗೆ ಅವಾರ್ಡ್ ಬಂದಿದೆ ಅಂತ ಅವರಿಗೆಲ್ಲ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಅಪ್ಡೇಟ್ಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ಗಾಗಿರ್ಬೋದು, ಅನುಬಂಧ ಆಗಿರ್ಬೋದು, ಜಿ ಕುಟುಂಬ ಅಪ್ಡೇಟ್ಸ್ ಆಗಿರ್ಬೋದು, ಅಷ್ಟೇ ಅಲ್ಲದೆ ಏನೋ ಈ ಥರ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ ಮರಳಿ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಬಾರಿ ಮನೆ ಮೆಚ್ಚಿದ ಅಮ್ಮ ಪ್ರಶಸ್ತಿಯನ್ನು ಇಬ್ಬರು ನಟಿಯರು ಹಂಚಿಕೊಂಡಿದ್ದಾರೆ. ಹೌದು, ರಾಮಾಚಾರಿ ಧಾರಾವಾಹಿ ಜಾನಕಿ ಪಾತ್ರಧಾರಿ ಅಂಜಲಿ ಹಾಗೂ ಶ್ರೀಗೌರಿ ಧಾರಾವಾಹಿ ಮಂಗಳಮ್ಮ ಪಾತ್ರಧಾರಿ ನಂದಿನಿಗೆ ನಟಿ ಶ್ವೇತಾ ಶ್ರೀನಿವಾಸ್ ಅವರು ಪ್ರಶಸ್ತಿ ನೀಡಿ ಮನೆ ಮೆಚ್ಚಿದ ಅಮ್ಮ ಪ್ರಶಸ್ತಿ ನೀಡಿದ್ದಾರೆ. ನೆಕ್ಸ್ಟ್ ಅವಾರ್ಡ್ ಬಂದು ಜನ ಮೆಚ್ಚಿದ ಸ್ಟೈಲ್ ಐಕಾನ್. ಹೌದು, ಸ್ಯಾಂಡಲ್ವುಡ್ ನಟರಾಗಿರುವಂಥ ಶ್ರೀಮುರಳಿ ಅವರಿಂದ ಲಕ್ಷ್ಮೀಬಾರಮ್ಮ ಕೀರ್ತಿ ಪಾತ್ರಧಾರಿ ತನ್ವೀರ್ ಅವರಿಗೆ ಜನಮೆಚ್ಚಿದ ಸ್ಟೈಲ್ ಐಕಾನ್ ಅವಾರ್ಡ್ ನೀಡಿದ್ದಾರೆ. ಈ ಸಲ ಜನಮೆಚ್ಚಿದ ಸ್ಟೈಲ್ ಐಕಾನ್ ಬಂದು ಕೀರ್ತಿ ಅವರಿಗೆ ಬಂದಿದೆ. ನೆಕ್ಸ್ಟ್ ಅವಾರ್ಡ್ ಬಂದು ಮೆಚ್ಚಿದ ವಿದೂಷಕ ಪ್ರಶಸ್ತಿ ಮುಡಿಗೇರಿಸಿಕೊಂಡ್ರು ಯಾರಪ್ಪ ಅಂತಂದರೆ ನಿನಗಾಗಿ ಸೀರಿಯಲ್ ಧಾರಾವಾಹಿಯ ಬಾಲುಮಾಮ ಪಾತ್ರಧಾರಿಯ ಸುನೀಲ್ ಕುಮಾರ್ ಅವರಿಗೆ ಮನಮೆಚ್ಚಿದ ವಿದೂಷಕ ಪ್ರಶಸ್ತಿ ನೀಡಿದ್ದಾರೆ. ನೆಕ್ಸ್ಟ್ ಬಂದು ಅವಾರ್ಡ್ ಬಂದು ಜನಮೆಚ್ಚಿದ ಮಂಥರ ಪ್ರಶಸ್ತಿ ಯಾರು ಪಡ್ಕೊಂಡಿದ್ರಪ್ಪ ಅಂತಂದರೆ ಲಕ್ಷ್ಮೀಬಾರಮ್ಮ ಧಾರಾವಾಹಿಯ ಕಾವೇರಿ ಪಾತ್ರಧಾರಿ ಸುಷ್ಮಾ ಅವರಿಗೆ ಭಾವನರಿಂದ ಜನಮೆಚ್ಚಿದ ಮಂಥರ ಪ್ರಶಸ್ತಿ ನೀಡಲಾಗಿದೆ ಅಂತಲೇ ಹೇಳ್ಬೋದು. ಜನಮೆಚ್ಚಿದ ಮಂಥರ ಪ್ರಶಸ್ತಿ ಹೋಗಿದ್ದು ಕಾವೇರಿ ಅವರಿಗೆ. ನೆಕ್ಸ್ಟ್ ಅವಾರ್ಡ್ ಬಂದು ಕರಿಮಣಿ ಧಾರಾವಾಹಿ ಭರತ್ ಪಾತ್ರಧಾರಿ ರಜನೀಶ್ ಅವರಿಗೆ ರವಿಚಂದ್ರನ್ ಅವರ ಮಗನಿಂದ ಮನಮೆಚ್ಚಿದ ಸೋದರ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಅವಾರ್ಡ್ ಬಂದು ಮನಮೆಚ್ಚಿದ ಅಪ್ಪ ಪ್ರಶಸ್ತಿ ಯಾರು ಪಡ್ಕೊಂಡಿದ್ದಾರೆ ಅಂತಂದರೆ ನಿನಗಾಗಿ ಧಾರಾವಾಹಿ ಜೀವ ಪಾತ್ರಧಾರಿ ಋತ್ವಿಕ್ ಅವರಿಗೆ ಮನೆ ಮೆಚ್ಚಿದ ಅಪ್ಪ ಪ್ರಶಸ್ತಿ ನೀಡಿದ್ದಾರೆ. ನೆಕ್ಸ್ಟ್ ಅವಾರ್ಡ್ ಬಂದು ಜನ ಮೆಚ್ಚಿದ ಹೊಸ ಪರಿಚಯ ಪ್ರಶಸ್ತಿಯನ್ನು ಯಾರು ಮುಡಿಗೇರಿಸ್ಕೊಂಡಿದ್ದಾರಪ್ಪ ಅಂತಂದರೆ ಕರಿಮಣಿ ಸೀರಿಯಲ್ನ ಕರ್ಣ ಪಾತ್ರಧಾರಿ ಅಶ್ವಿನ್ ಅವರಿಗೆ ಜನಮೆಚ್ಚಿದ ಹೊಸ ಪರಿಚಯ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಹಿರಿಯ ನಟಿ ಶ್ರುತಿ ಅವರು. ಜನಮೆಚ್ಚಿದ ಹೊಸ ಪರಿಚಯ ಬಂದು ಕರಿಮಣಿ ಕರ್ಣ ಅವರು. ತುಂಬ ಜನ ಕೇಳ್ತೀರಿ ಕರ್ಣಗೆ ಅವಾರ್ಡ್ ಬಂದಿದೆ ಅಂತ. ಜನಮೆಚ್ಚಿದ ಹೊಸ ಪರಿಚಯ ಬಂದಿದೆ. ನೆಕ್ಸ್ಟ್ ಅವಾರ್ಡ್ ಬಂದು ಮನೆ ಮೆಚ್ಚಿದ ಸೊಸೆ. ಈ ಪ್ರಶಸ್ತಿ ಯಾರು ಪಡ್ಕೊಂಡಿದ್ದಾರಪ್ಪ ಅಂತಂದರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಭಾಗ್ಯ ಪಾತ್ರಧಾರಿ ಸುಷ್ಮಾ ಅವರಿಗೆ ತಾರಾ ಅವರಿಂದ ಮನೆ ಮೆಚ್ಚಿದ ಸೊಸೆ ಅವಾರ್ಡ್ ಕೊಟ್ಟಿದ್ದಾರೆ. ಇದಕ್ಕೆ ಯಾವುದೇ ರೀತಿ ಕಾಂಪಿಟೇಷನ್ ಬೇಕಾಗಿಲ್ಲ. ಮನೆ ಮೆಚ್ಚಿದ ಸೊಸೆ ಅಂದರೆ ನಮ್ಮ ಭಾಗ್ಯಕ್ಕನ್ನೇ ಸಾಟಿ ಅನ್ಬೋದು. ಅವ್ರ ಪಾತ್ರ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳ್ಬೋದು. ಮನೆ ಮೆಚ್ಚಿದ ಸೊಸೆ ಬಂದು ಭಾಗ್ಯಕ್ಕ ಅವರಿಗೆ ಬಂದಿದೆ. ನೆಕ್ಸ್ಟ್ ಅವಾರ್ಡ್ ಬಂದು ಉತ್ತಮ ಕತೆ ಮತ್ತು ಚಿತ್ರಕಥೆ ಪ್ರಶಸ್ತಿಯನ್ನು ಲಕ್ಷ್ಮೀಬಾರಮ್ಮ ಧಾರಾವಾಹಿಯ ಉತ್ತಮ ಕತೆ ಮತ್ತು ಚಿತ್ರಕಥೆ ಪ್ರಶಸ್ತಿಯನ್ನು ವಿಶಾಲ್ ರಾಜ್ ಅವರಿಗೆ ನೀಡಲಾಗಿದೆ. ನೆಕ್ಸ್ಟ್ ಅವಾರ್ಡ್ ಬಂದು ಜನಮೆಚ್ಚಿದ ಎಂಟರ್ಟೈನರ್. ಈ ಅವಾರ್ಡ್ ಯಾರಿಗೆ ಹೋಗಿದೆಪ್ಪ ಅಂತಂದರೆ ಬಿಗ್ ಬಾಸ್ ಸೀಸನ್ 10 ವಿನ್ನರ್ ಆಗಿರುವಂತಹ ಕಾರ್ತಿಕ್ ಮಹೇಶ್ ಅವರಿಗೆ ಜನಮೆಚ್ಚಿದ ಎಂಟರ್ಟೈನರ್ ಅವಾರ್ಡ್ ಹೋಗಿದೆ ಅಂತ ಹೇಳ್ಬೋದು. ಇದನ್ನು ಮೇಘನರಾಜ್ ಅವರು ಜನಮೆಚ್ಚಿದ ಎಂಟರ್ಟೈನರ್ ಅವಾರ್ಡನ್ನು ಕಾರ್ತಿಕ್ ಮಹೇಶ್ ಅವರಿಗೆ ನೀಡಿದ್ದಾರೆ. ನೆಕ್ಸ್ಟ್ ಅವಾರ್ಡ್ ಬಂದು ಉತ್ತಮ ಸಂಕಲನ ಈ ಬಾರಿ ಇಬ್ಬರಿಗೆ ಬಂದಿದೆ. ಲಕ್ಷ್ಮೀಬಾರಮ್ಮ ಸೀರಿಯಲ್ನ ಮಲ್ಲೇಶ್ ಅವರಿಗೆ ಬಂದಿದೆ. ಹಾಗೆ ಕರಿಮಣಿ ಸೀರಿಯಲ್ನ ರಾಜು ಆರ್ಯನ್ ಅವರಿಗೆ ಕೂಡ ಉತ್ತಮ ಸಂಕಲನ ಅವಾರ್ಡ್ ಬಂದಿದೆ. ನೆಕ್ಸ್ಟ್ ಅವಾರ್ಡ್ ಬಂದು ಮನೆ ಮೆಚ್ಚಿದ ಅಳಿಯ. ಈ ಪ್ರಶಸ್ತಿ ಯಾರಿಗೆ ಹೋಗಿದೆಪ್ಪ ಅಂತಂದರೆ ಲಕ್ಷ್ಮೀಬಾರಮ್ಮ ಧಾರಾವಾಹಿಯ ವೈಷ್ಣವ್ ಪಾತ್ರಧಾರಿ ಶಮಂತ್ ಬ್ರೋಗೌಡ್ ಅವರಿಗೆ ಅದಿತಿ ಪ್ರಭುದೇವ ದಂಪತಿಯಿಂದ ಮನೆ ಮೆಚ್ಚಿದ ಅಳಿಯ ಪ್ರಶಸ್ತಿ ನೀಡಿದ್ದಾರೆ. ಮನೆ ಮೆಚ್ಚಿದ ಅಳಿಯ ಬಂದು ವೈಷ್ಣವ್ ಅವರಿಗೆ ಬಂದಿದೆ. ನೆಕ್ಸ್ಟ್ ಅವಾರ್ಡ್ ಬಂದು ಉತ್ತಮ ಛಾಯಾಗ್ರಹ. ಇದು ನಿನಗಾಗಿ ಧಾರಾವಾಹಿಗೆ ಉತ್ತಮ ಛಾಯಾಗ್ರಹ ಪ್ರಶಸ್ತಿ ಬಂದಿದೆ. ಜೀವ ಅವರಿಗೆ ಬಂದಿದೆ. ನೆಕ್ಸ್ಟ್ ಅವಾರ್ಡ್ ಬಂದು ಬೆಸ್ಟ್ ರೇಟೆಡ್ ಫಿಕ್ಷನ್ ಪ್ರಶಸ್ತಿ. ಅಂದರೆ ಯಾವುದು ಅತಿ ಹೆಚ್ಚು TRP ಪಡ್ಕೊಂಡಿದೆ, ರೇಟಿಂಗ್ ಪಡ್ಕೊಂಡಿದೆ ಅಂತ ಅದಾದ್ಮೇಲೆ ಇದು ಜನಮೆಚ್ಚಿದ ಸಂಸಾರ ಲೆಕ್ಕದಲ್ಲೇ ಬರುತ್ತೆ. ಈ ಅವಾರ್ಡ್ ಯಾರಿಗೆ ಹೋಗಿದೆಪ್ಪ ಅಂತಂದರೆ ಬೆಸ್ಟ್ ರೇಟೆಡ್ ಫಿಕ್ಷನ್ ಅವಾರ್ಡ್ ಭಾಗ್ಯಲಕ್ಷ್ಮಿ ಧಾರಾವಾಹಿಗೆ ಹೋಗಿದೆ ಬೆಸ್ಟ್ ರೇಟೆಡ್ ಫಿಕ್ಷನ್ ಪ್ರಶಸ್ತಿ. ನೆಕ್ಸ್ಟ್ ಅವಾರ್ಡ್ ಬಂದು ಉತ್ತಮ ಧಾರ್ಮಿಕ ದರ್ಶನ ಪ್ರಶಸ್ತಿ ಯಾರಿಗೆ ಹೋಗಿದೆಪ್ಪ ಅಂದರೆ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಅವರಿಗೆ ಬೆಸ್ಟ್ ಧಾರ್ಮಿಕ ಪ್ರಶಸ್ತಿ ನೀಡಲಾಗಿದೆ. ಅನುಬಂಧ ಅವಾರ್ಡ್ಸ್ ಮೊದಲ ದಿನದಲ್ಲಿ ಯಾರ್ಯಾರಿಗೆ ಯಾವ ಸೀರಿಯಲ್ಗೆ ಎಷ್ಟೆಷ್ಟು ಅವಾರ್ಡ್ ಬಂದಿದೆ ಅಂತ ನೋಡೋಣ ಬನ್ನಿ. ಫಸ್ಟ್ ಬಂದು ಶ್ರೀಗೌರಿ ಸೀರಿಯಲ್ಗೆ 1 ಅವಾರ್ಡ್ ಬಂದಿದೆ. ರಾಮಾಚಾರಿ ಸೀರಿಯಲ್ಗೆ 2 ಅವಾರ್ಡ್ ಬಂದಿದೆ. ಭಾಗ್ಯಲಕ್ಷ್ಮಿ ಸೀರಿಯಲ್ಗೆ 2 ಅವಾರ್ಡ್ ಬಂದಿದೆ. ಕರಿಮಣಿ ಸೀರಿಯಲ್ಗೆ 3 ಅವಾರ್ಡ್ ಬಂದಿದೆ. ನಿನಗಾಗಿ ಸೀರಿಯಲ್ಗೆ 3 ಅವಾರ್ಡ್ ಬಂದಿದೆ. ಲಕ್ಷ್ಮೀಬಾರಮ್ಮ ಸೀರಿಯಲ್ಗೆ 6 ಅವಾರ್ಡ್ ಬಂದಿದೆ. ಮೊದಲ ದಿನ ಅನುಬಂಧದಲ್ಲಿ ಅತಿ ಹೆಚ್ಚು ಅವಾರ್ಡ್ಸ್ ಪಡ್ಕೊಂಡಿರೋದು ಯಾವುದಪ್ಪ ಅಂತಂದರೆ ಲಕ್ಷ್ಮೀಬಾರಮ್ಮ ಸೀರಿಯಲ್ ಅತಿ ಹೆಚ್ಚು ಅವಾರ್ಡ್ ಪಡ್ಕೊಂಡಿದೆ. ಮೊದಲ ದಿನದಲ್ಲಿ 6 ಅವಾರ್ಡ್ಸ್ ಪಡ್ಕೊಂಡಿದೆ. ಇನ್ನು ನಾಳೆ ನಾಡ್ದು ನೋಡಬೇಕು ಯಾವ ಸೀರಿಯಲ್ಗೆ ಎಷ್ಟೆಷ್ಟು ಅವಾರ್ಡ್ ಬರುತ್ತೆ ಅಂತೇಳಿ. ನಿಮಗೆ ಯಾರಿಗೆ ಅವಾರ್ಡ್ ಬರಬೇಕಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟದ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.